ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಗುರುವಾರ ಕರೆ ಕೊಡಲಾಗಿತ್ತು. ಆದ್ರೆ ಈಗ ಬಂದ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಕರವೇ ಬಣದ ಶಿವರಾಮೇಗೌಡರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಬಂದ್ಗೆ ಈಗ ಗುರುವಾರ ಬಂದ್ಗೆ ನಿಮ್ ಬೆಂಬಲ ಇದೆಯಾ ಇಲ್ವಾ, ಏನ್ ಹೇಳ್ತೀರಾ? ಜನರ ಭಾವನೆಗೆ ವಿರುದ್ಧವಾಗಿ ಹೋಗಬಾರ್ದು ಅನ್ನೋ ನಿಲುವಿನಿಂದ ಈ ಬಂದಿಂದ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಇಷ್ಟೇ, ಪ್ರಕೃತಿ ಮಾತೆ ನಮಗೆ ಸಹಕರಿಸಿದೆ. ಸಾಕಷ್ಟು ನೀರು ತಮಿಳುನಾಡಿಗೆ ಹೋಗಿದೆ ಮತ್ತು ಸಾಕಷ್ಟು ನೀರು ರೈತರ ನಾಲೆಗಳಿಗೆ ಸರ್ಕಾರವೂ ಬಿಟ್ಟಿದೆ. KRS 110 ಅಡಿ ನೀರು ತುಂಬ್ತಾ ಇದೆ. ಇನ್ನೊಂದು 10 ಅಡಿ ಬಂದ್ರೆ ಪೂರ್ಣ ತುಂಬದಂಗಾಗತ್ತೆ. ಇವೆಲ್ಲದರ ಮಧ್ಯೆ ಸರ್ಕಾರ ಹೋರಾಟಗಾರರ ಭಾವನೆಗೆ ಸ್ಪಂದಿಸೋತೀನಿ ಅಂತ ಮಾತನ್ನ ಕೊಟ್ಟಿದೆ. ನಾವು ಯಾವತ್ತೂ ನಿಮ್ಮ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಬದ್ಧವಾಗಿರ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಹೇಳಿರೋದ್ರಿಂದ ನಾವು ಈಗ ಈ ಸಮಯ ಬಂದ್ಗೆ ಸೂಕ್ತ ಅಲ್ಲ ಅನ್ನೋ ಭಾವನೆಯಲ್ಲಿ ಒಕ್ಕೂಟದ ಬಹುತೇಕ ಸಂಘಟನೆಯವರು 90%ಕ್ಕೂ ಹೆಚ್ಚು ಸಂಘಟನೆಯವರು ಈ ಬಂದ್ ಮಾಡೋದು ಬೇಡ ಅನ್ನೋ ನಿರ್ಧಾರ ತಗೊಂಡಿರೋದ್ರಿಂದ ನಾವು ಬಂದಿಂದ ಹಿಂದೆ ಬಂದಿದ್ದೀವಿ ಅಂತಕ್ಕಂಥ ತಿಳಿಸಕ್ಕೆ ಇಚ್ಛೆಪಡ್ತೀವಿ. ಈಗ ಸರ್, ಒಕ್ಕೂಟದಲ್ಲಿ ಎಲ್ಲಿ ಗೊಂದಲ ಶುರುವಾಯಿತು ಅಂತ? ಆರಂಭದಲ್ಲಿ ಬಂದ್ಗೆ ಕರೆ ಕೊಟ್ಟಾಗ ನೀವೆಲ್ಲ ಒಟ್ಟಾಗೆ ಇದ್ರಿ, ಈಗ ಯಾಕೆ ಗೊಂದಲ ಶುರುವಾಯಿಲ್ಲ? ನೋಡಿ, ಬಂದ್ ಕೊಡುವಂತ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿತ್ತು. ಆ ನಿಟ್ಟಿನಲ್ಲಿ ಬಂದ್ ಕರೆ ಕೊಟ್ಟಿದ್ವಿ. ಆಮೇಲೆ ಪ್ರಕೃತಿ ಸಹಕರಿಸಿರೋದ್ರಿಂದ ಈ ಬಂದ್ ಬೇಡ ಅಂತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲಾ ಸಂಘಟನೆಗಳು ಒಂದಾಗಿದ್ದಾರೆ. ಇದು ಪ್ರತಿಷ್ಠೆಗೆ ಯಾರು ತಗೋಬಾರ್ದು, ಭಾವನಾತ್ಮಕವಾಗಿ ತಗೋಬೇಕು ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಇದಿಷ್ಟು ಕರವೇ ಶಿವರಾಮೇಗೌಡರು ಹೇಳ್ತಾ ಇರುವಂತಹದ್ದು. ಅಂದ್ರೆ ಒಕ್ಕೂಟದಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ರು. ನೋಡೋಣ ಬಂದ್ ಏನಾಗುತ್ತೆ, ಏನ್ ಬಿಡುತ್ತೆ ಅಂತ. ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಗುರುವಾರ ಕರೆ ಕೊಡಲಾಗಿತ್ತು. ಆದ್ರೆ ಈಗ ಬಂದ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಕರವೇ ಬಣದ ಶಿವರಾಮೇಗೌಡರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಬಂದ್ಗೆ ಈಗ ಗುರುವಾರ ಬಂದ್ಗೆ ನಿಮ್ ಬೆಂಬಲ ಇದೆಯಾ ಇಲ್ವಾ, ಏನ್ ಹೇಳ್ತೀರಾ? ಜನರ ಭಾವನೆಗೆ ವಿರುದ್ಧವಾಗಿ ಹೋಗಬಾರ್ದು ಅನ್ನೋ ನಿಲುವಿನಿಂದ ಈ ಬಂದಿಂದ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಇಷ್ಟೇ, ಪ್ರಕೃತಿ ಮಾತೆ ನಮಗೆ ಸಹಕರಿಸಿದೆ. ಸಾಕಷ್ಟು ನೀರು ತಮಿಳುನಾಡಿಗೆ ಹೋಗಿದೆ ಮತ್ತು ಸಾಕಷ್ಟು ನೀರು ರೈತರ ನಾಲೆಗಳಿಗೆ ಸರ್ಕಾರವೂ ಬಿಟ್ಟಿದೆ. KRS 110 ಅಡಿ ನೀರು ತುಂಬ್ತಾ ಇದೆ. ಇನ್ನೊಂದು 10 ಅಡಿ ಬಂದ್ರೆ ಪೂರ್ಣ ತುಂಬದಂಗಾಗತ್ತೆ. ಇವೆಲ್ಲದರ ಮಧ್ಯೆ ಸರ್ಕಾರ ಹೋರಾಟಗಾರರ ಭಾವನೆಗೆ ಸ್ಪಂದಿಸೋತೀನಿ ಅಂತ ಮಾತನ್ನ ಕೊಟ್ಟಿದೆ. ನಾವು ಯಾವತ್ತೂ ನಿಮ್ಮ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಬದ್ಧವಾಗಿರ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಹೇಳಿರೋದ್ರಿಂದ ನಾವು ಈಗ ಈ ಸಮಯ ಬಂದ್ಗೆ ಸೂಕ್ತ ಅಲ್ಲ ಅನ್ನೋ ಭಾವನೆಯಲ್ಲಿ ಒಕ್ಕೂಟದ ಬಹುತೇಕ ಸಂಘಟನೆಯವರು 90%ಕ್ಕೂ ಹೆಚ್ಚು ಸಂಘಟನೆಯವರು ಈ ಬಂದ್ ಮಾಡೋದು ಬೇಡ ಅನ್ನೋ ನಿರ್ಧಾರ ತಗೊಂಡಿರೋದ್ರಿಂದ ನಾವು ಬಂದಿಂದ ಹಿಂದೆ ಬಂದಿದ್ದೀವಿ ಅಂತಕ್ಕಂಥ ತಿಳಿಸಕ್ಕೆ ಇಚ್ಛೆಪಡ್ತೀವಿ. ಈಗ ಸರ್, ಒಕ್ಕೂಟದಲ್ಲಿ ಎಲ್ಲಿ ಗೊಂದಲ ಶುರುವಾಯಿತು ಅಂತ? ಆರಂಭದಲ್ಲಿ ಬಂದ್ಗೆ ಕರೆ ಕೊಟ್ಟಾಗ ನೀವೆಲ್ಲ ಒಟ್ಟಾಗೆ ಇದ್ರಿ, ಈಗ ಯಾಕೆ ಗೊಂದಲ ಶುರುವಾಯಿಲ್ಲ? ನೋಡಿ, ಬಂದ್ ಕೊಡುವಂತ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿತ್ತು. ಆ ನಿಟ್ಟಿನಲ್ಲಿ ಬಂದ್ ಕರೆ ಕೊಟ್ಟಿದ್ವಿ. ಆಮೇಲೆ ಪ್ರಕೃತಿ ಸಹಕರಿಸಿರೋದ್ರಿಂದ ಈ ಬಂದ್ ಬೇಡ ಅಂತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲಾ ಸಂಘಟನೆಗಳು ಒಂದಾಗಿದ್ದಾರೆ. ಇದು ಪ್ರತಿಷ್ಠೆಗೆ ಯಾರು ತಗೋಬಾರ್ದು, ಭಾವನಾತ್ಮಕವಾಗಿ ತಗೋಬೇಕು ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಇದಿಷ್ಟು ಕರವೇ ಶಿವರಾಮೇಗೌಡರು ಹೇಳ್ತಾ ಇರುವಂತಹದ್ದು. ಅಂದ್ರೆ ಒಕ್ಕೂಟದಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ರು. ನೋಡೋಣ ಬಂದ್ ಏನಾಗುತ್ತೆ, ಏನ್ ಬಿಡುತ್ತೆ ಅಂತ. ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.